ಎಸ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಮನೆಯೂಟದ ವಿಚಾರವಾಗಿ ಮತ್ತೆ ನಿರಾಸೆಯಾಗಿದೆ. ದರ್ಶನ್ ಸಲ್ಲಿಸಿದ ಹೊಸ ಅರ್ಜಿ ವಿಚಾರಣೆ ನಡೆಸಿರುವಂತಹ ಹೈಕೋರ್ಟ್ ಮುಂದಿನ ವಿಚಾರಣೆಯನ್ನು ಆಗಸ್ಟ್ 20ಕ್ಕೆ ಮುಂದೂಡಿದೆ. ದರ್ಶನ್ಗೆ ಪೌಷ್ಟಿಕಾಂಶದ ಆಹಾರ ಬೇಕಿದೆ, ಪದೇ ಪದೇ ಕೇಳ್ತಾ ಇದ್ರು, ಪ್ರಯೋಜನ ಆಗಿಲ್ಲ ಅಂತ ವಾದವನ್ನು ಮಂಡಿಸಿದ್ದಾರೆ ಅವರ ಪರ ವಕೀಲರು. ಏನಾದ್ರು ಮಂಡಿಸ್ಕೊಳ್ಳಿ, ಈಗ ಜೈಲಧಿಕಾರಿಗಳು ಏನು ಹೇಳ್ತಾರೋ, ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ ಆ ಪ್ರಕಾರದಲ್ಲಿ ಮಾಡ್ತಾರೆ. ಕೋರ್ಟ್ ಏನು ಹೇಳಿದೆ ಅಂದರೆ ಪ್ರೋಟೀನ್ ಯುಕ್ತ ಆಹಾರ ಅಂದ್ರೆ ಪ್ರೋಟೀನ್ ಅಂದ್ರೆ ಏನು ಬೇಕು ನಿಮಗೆ ಏನದನ್ನು ಕೇಳಿದಾರೆ ಅವರು ಮಾಡಬೇಕು. ಮನೆ ಊಟ ಅಂದ ತಕ್ಷಣ ದಿನ ನನಗೆ ನಾನ್ ವೆಜ್ಜು ಅಂತಾನೋ, ಪ್ರೋಟೀನ್ ಎಂದರೆ ಯಾವ್ದಾದ್ರು ಮಾತ್ರೆ ಅಥವಾ ಸಪ್ಲಿಮೆಂಟ್ಗಳು ಅಂತಾನೋ, ಏನು ಅಂತ ಹೇಳಬೇಕಲ್ಲ. ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ಇವತ್ತು ಯಾವುದೇ ಪದಕ ಬಂದಿಲ್ಲ, ಆದರೆ ಒಂದಷ್ಟು ಪದಕ ಬರುವ ಆಸೆ ಹುಟ್ಟಿದೆ. ಶೂಟರು ಸ್ವಪ್ನಿಲ್ ಕುಶಾಲೆ 50 ಮೀಟರ್ಗಳ ಇದರಲ್ಲಿ ಫೈನಲ್ಗೆ ಹೋಗಿದ್ದಾರೆ. ಸ್ಟಾರ್ ಬಾಕ್ಸರ್ ಲವ್ಲಿನಾ 75 kg ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ಗೆ ಬಂದಿದ್ದಾರೆ. ಟೇಬಲ್ ಟೆನ್ನಿಸ್ ಆಟಗಾರ್ತಿ ಶ್ರೀಜಾ ಅಕುಲ, ಬಿಲ್ಲು ಸ್ಪರ್ಧೆಯಲ್ಲಿರುವಂಥ ದೀಪಿಕಾ ಕುಮಾರಿ ಎಲ್ಲ ಪ್ರೀ ಕ್ವಾರ್ಟರ್ ಫೈನಲ್ಸ್ಗೆ ಬಂದಿದ್ದಾರೆ. ಶಟ್ಲರು PV ಸಿಂಧು 2ನೇ ಪಂದ್ಯ ಗೆದ್ದಿದ್ದಾರೆ. ಹೀಗಾಗಿ ಎಲ್ಲರೂ ಒಂದೊಂದು ಹಂತಕ್ಕೆ ಬಂದಿದ್ದಾರೆ. ಈ ಮಧ್ಯೆ 2 ಪದಕ ವಿಜೇತೆ ಮನು ಬಾಕರ್ ಇನ್ನೆರಡು ದಿನದಲ್ಲಿ ಮತ್ತೆ 25 ಮೀಟರ್ಗಳ ಏರ್ ಪಿಸ್ತೂಲ್ ವಿಭಾಗ ಸ್ಪರ್ಧೆಗೆ ಹೋಗ್ತಾರೆ. ಅವ್ರು ಹೇಳಿದ್ದಾರೆ, ನಾನೆಲ್ಲ ಪ್ರಯತ್ನ ಮಾಡ್ತೀನಿ, ನಿಮ್ಮ ನಿರಾಸೆ ಮಾಡದಿರೋಷ್ಟು ಟ್ರೈ ಮಾಡ್ತೀನಿ, ಆದರೆ ಒಮ್ಮೆ ಪದಕ ಬರದೇ ಇದ್ದರೆ ಕೋಪ ಮಾಡ್ಕೋಬೇಡಿ ಅಂತಂದಿದ್ದಾರೆ. ಅಯ್ಯೋ ಬಿಡುತ್ತಾಯಿ, 2 ತಂದಿದೆಯಲ್ಲ. ಕಳೆದ ಕೆಲ ತಿಂಗಳಿನಿಂದ ಇಸ್ರೇಲ್ ವಿರುದ್ಧ ಹೋರಾಟ ನಡೆಸ್ತಾ ಇರುವ ಹಮಾಸ್ಗೆ ಭಾರಿ ಶಾಕ್ ಆಗಿದೆ. ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯಾ ಇರಾನ್ನಲ್ಲಿ ಹತ್ಯೆಯಾಗಿದ್ದಾನೆ. ಟೆಹರಾನ್ನ ಮನೆ ಮೇಲೆ ನಡೆದ ದಾಳಿಯಲ್ಲಿ ಹನಿಯಾ ಮತ್ತು ಆತನ ಅಂಗರಕ್ಷಕರ ಬಲಿಯಾಗಿದೆ. ಇರಾನ್ ನೂತನ ಅಧ್ಯಕ್ಷರ ಪ್ರಮಾಣ ವಚನ ಮುಗಿಸಿಕೊಂಡು ವಾಪಸ್ ಆಗ್ತಾ ಇದ್ದ ಕೆಲವೇ ಹೊತ್ತಿನಲ್ಲಿ ಈ ದಾಳಿ ಆಗಿದೆ. ಇಸ್ರೇಲ್ ಕೃತ್ಯ ಇದು ಅಂತ ಅವ್ರು ಹೇಳ್ತಾ ಇದ್ದು, ನಾವು ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಅಂತ ಹಮಾಸ್ ಎಚ್ಚರಿಸಿದೆ. ಆಲ್ರೈಟ್, ಇದರಿಂದಾಗಿ ಆ ಭಾಗದಲ್ಲಿ ಉದ್ಭವಿಸಬಹುದಾದ ಹೊಸ ಪರಿಸ್ಥಿತಿಗಳೇನು ಅಂತ ನೋಡೋಣ. ವಿ ವಿಲ್ ಸಿ. ಈಗ ಇಡೀ ಪ್ರಾಂತ್ಯದಲ್ಲೇ ಹೊಸ ರೀತಿಯ ಯುದ್ಧ ಪ್ರಾರಂಭ ಆಗ್ಬೋದು ಅಥವಾ ಕಂಡುಕೊಂಡವರೆಲ್ಲ ಮಧ್ಯಪ್ರವೇಶ ಮಾಡಬಹುದೇನೋ. ಲೆಟ್ಸ್ ಸಿ.